ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲೊಂದು ವಿಶೇಷವಾದ ಒಂದು ದೇವಸ್ಥಾನ ಇದೆ ಮತ್ತು ತುಂಬಾ ಇತಿಹಾಸ ಕೂಡ ಇದೆ ಈ ಊರಿಗೆ. ಈ ದೇವಸ್ಥಾನ, ಊರು ಮತ್ತು ಇದೆಲ್ಲನೂ ನಾವು ಒಂದು ನಿಮಿಷ ಈ ದೇವಸ್ಥಾನ, ಈ ಊರಿನ ವಿಶೇಷತೆ ಎಲ್ಲವನ್ನು ನಾವು ಬನ್ನಿ ನೋಡೋಣ. ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದು ಈ ಊರಿನ ಕಿರಣ್ ಅಂತ. ಕಿರಣ್ ಬಂದುಬಿಟ್ಟು ನನಗೆ ಇಮೇಲ್ ಮಾಡಿ ನಂಗೆ ಕರೆಸ್ಕೊಂಡಿರೋದು. ಇಮೇಲ್ ಅಂದರೆ ನಾನೊಂದು ವಿಡಿಯೋ ಮಾಡಿದ್ದೆ, ಹೌ ಟು ಟ್ರಾವೆಲ್ ವಿತ್ ಮೀ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಭಾಳಷ್ಟು ಕಂಡೀಷನ್ಸ್ ಇತ್ತು, ಅದು ನೋಡಿಕೊಂಡು ಅದೇ ರೀತಿ ಕಿರಣ್ ನನಗೆ ಇಮೇಲ್ ಮಾಡಿದ್ದು. ಅಂದರೆ ಇಮೇಲ್ ಮಾಡುವಾಗ ದಯವಿಟ್ಟು ಎಲ್ಲ ಡೀಟೇಲಾಗಿ ಇಲ್ಲಿ ಏನೇನಿದೆ, ಯಾವ ರೀತಿ ಇತಿಹಾಸ ಇದೆ, ನಮ್ಮ ಹತ್ರ ದಾಖಲೆಗಳಿದೆ ಮತ್ತು ಅದ್ರ ಫೋಟೋಸು ಇದೆಲ್ಲ ನನಗೆ ಡೀಟೇಲಾಗಿ ಕಳಿಸಿದಾಗಲೇ ನಾನು ಕಿರಣ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಕಂಡೀಷನ್ಸ್ ಇಟ್ಟಿರೋಂಥ ಒಂದು ಕಾರಣ, ನನಗೆ ಗೊತ್ತಿಲ್ಲದೆ ಇರೋ ಜನಗಳ ಜೊತೆ, ನನಗೆ ಗೊತ್ತಿಲ್ಲದೆ ಇರೋ ಊರಿಗೆ ನಾನು ಹೋಗ್ತಾ ಇರೋದು. ಆವಾಗ ನನಗೆ ಹೋಗುವಂಥ ವ್ಯಕ್ತಿಗಳು ಯಾರು ಹೇಗೆ ಅಂತ ಕರೆಕ್ಟಾಗಿ ಗೊತ್ತಾಗೋಕ್ಕೋಸ್ಕರ ನಾನು ಆ ಕಂಡೀಷನ್ಸ್ ಇಟ್ಟಿರೋದು. ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ನೀವು ಇಮೇಲ್ ಮಾಡಿದ್ರೆ, ಕಿರಣ್ ಮಾಡ್ದಂಗೆ ಒಂದು ಇಮೇಲ್ ಮಾಡಿದ್ರೆ ಖಂಡಿತ ನಾನು ಅವ್ರಿಗೆ ಬರ್ತೀನಿ. ಇವಾಗ ಕಿರಣ್ ಜೊತೆ ಈ ಊರಿನ ವಿಶೇಷತೆಯನ್ನು ಬನ್ನಿ ನೋಡೋಣ. ಇದು ನಿಮಗೆ ಯಾವ ರೀತಿ ಪ್ರೇರಣೆ ಬಂದಿದೆ? ಇದು ಸರ್ ಅವರು ಗಂಜಾಮ್ ಶಿವನ್ ಟೆಂಪಲ್ನ ವಿಡಿಯೋ ಮಾಡಿದಂಥದ್ದು, ಮತ್ತು ಅಲ್ಲಿ ಯಾವ ರೀತಿ ಸ್ವಚ್ಛತೆ ಕಾರ್ಯಗಳನ್ನ ಮಾಡಿ ಇಂದು ಆ ದೇವಸ್ಥಾನ ಎಂಥ ವೈಭವಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದನ್ನೆಲ್ಲ ನೋಡಿದಾಗ ನಮಗೂ ಯೂಟ್ಯೂಬ್ನಲ್ಲಿ ಈ ಥರ ನಮ್ಮೂರಲ್ಲಿ ಈ ಥರದ್ದೊಂದು ಪಾಳು ಬಿದ್ದಿರುವಂಥ ದೇವಸ್ಥಾನ ಐತಲ್ಲ, ಇದು ನಾವು ಕ್ಲೀನ್ ಮಾಡ್ಬೋದಲ್ವಾ ಅನ್ನುವಂಥದ್ದು ಒಂದು ದೊಡ್ಡ ಸಂಕಲ್ಪ ಮಾಡಿಕೊಂಡು ನಮ್ಮ ಊರಿನ ಯುವಕರೆಲ್ಲ ಸೇರಿ ಇವತ್ತು ಕಳೆದ 2-3 ತಿಂಗಳಿಂದ ಈ ದೇವಸ್ಥಾನದ ಒಳಗಡೆ ಕಾಲಿಡೋಕ್ಕೂ ಜನ ಎದುರುತ್ತಿದ್ರು. ಅದರಲ್ಲಿ ಏನು ಕತೆ, ಯಾವಿರುತ್ತೋ ಇನ್ನೊಂದು ಇರುತ್ತೋ ಅಂತ ಎದುರುವಂಥ ಸ್ಥಿತಿಯಲ್ಲಿದ್ದಂಥ ದೇವಸ್ಥಾನನ ಇವತ್ತು ಎಲ್ಲರೂ ಸ್ವಚ್ಛತಾ ಕಾರ್ಯ ಮಾಡಿ ಇವತ್ತು ಎಲ್ಲರೂ ಬಂದಿಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೋದು ಅಷ್ಟರ ಮಟ್ಟಿಗೆ ಇವತ್ತು ಬಂದಿಲ್ಲಿ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿದ್ದಾರೆ ನಮ್ಮ ಊರಿನ ಯುವಕರೆಲ್ಲ ಸೇರಿ. ಇದು ಅವತ್ತು ಒಂದೇ ದಿನ ಮಾಡಿದ ಅಥವಾ ನಿರಂತರವಾಗಿ ಪ್ರತಿ ಭಾನುವಾರ ಮಾಡ್ತಾ ಇದ್ದೀವಿ. ಪ್ರತಿ ಭಾನುವಾರ 2 ತಿಂಗಳಿಂದನೂ ಪ್ರತಿ ಭಾನುವಾರ ಒಂದು ಹೆಚ್ಚು ಕಮ್ಮಿ 20-30 ಜನ ಹುಡುಗರೆಲ್ಲ ಬಂದು ಕ್ಲೀನ್ ಮಾಡೋ ಕಾರ್ಯ ಎಲ್ಲ ಮಾಡ್ತೀವಿ. ನಿಮ್ಮ ಹೆಸರು? ರಘುಪತಿ. ಇದು ಹೊಯ್ಸಳರ ಕಾಲದ್ದು ದೇವಸ್ಥಾನ. ಈ ಹಿಂದೆ ಇದ್ದದ್ದು ಸೋಮೇಶ್ವರ ದೇವಸ್ಥಾನ ಅಂತ ಪ್ರತೀತಿ, ಹಳೆ ಕಾಲದ್ದು. ಇದು ಈ ಊರಿನ ಈಶಾನ್ಯ ಮೂಲೆಯಲ್ಲಿ ಇದೆ. ಇದರಲ್ಲಿ ಹಳೆಯ ಕಾಲದಲ್ಲಿ ಲಿಂಗ ಮತ್ತು ಇದು ಪಾನ್ಬಟ್ಲು ಎರಡೂ ಇತ್ತು. ಇದರಲ್ಲಿ ಏನೋ ನಿಧಿ ಇದೆ ಅಂತ ಹೇಳಿ ಹಳೆಯ ಕಾಲದವರು ಅದನ್ನು ಭಿನ್ನ ಮಾಡಿದ್ರು. ಈ ಮೂಲೆಯಲ್ಲಿ ಗಣೇಶನ ದೇವಸ್ಥಾನ ಅಂದರೆ ಗಣಪತಿ ವಿಗ್ರಹ ಇತ್ತು. ಅಲ್ಲಿ ಇನ್ನೊಂದು ಚೌಡೇಶ್ವರಿ ಅಂತ ಒಂದಿತ್ತು. ಅದನ್ನು ಎಲ್ಲನೂ ಹಾಳು ಮಾಡಿ ಕೊನೆಗೆ ಅದರ ನಿಧಿ ಇದೆ ಅಂತ ಹೇಳಿ ಗಣಪತಿಯನ್ನು ಶಿರಚ್ಛೇದನ ಮಾಡಿಬಿಟ್ರು. ಆ ಕಡೆ ಇದ್ದಂತಹ ದ್ವಾರಪಾಲಕರನ್ನು ಹಾಳು ಮಾಡಿದ್ರು. ಇಲ್ಲಿ ಲಿಂಗು ಇತ್ತಲ್ಲ, ಅದನ್ನು ಎದುರುಗಡೆ ಇರೋ ಹಳ್ಳದೊಳಗೆ ಬಿದ್ದೋಗಿದೆ ಅಂತ ಹಿಂದಿನ ಪ್ರತೀತಿ. ನಮ್ಮ ತಾತ ಅಂದರೆ ನಮ್ಮ ತಾಯಿಯ ತಂದೆ ಲಕ್ಷ್ಮೀನಾರಾಯಣಯ್ಯ ಅಂತ ಅವರ ಹೆಸರು. ಇಲ್ಲಿ ಎದುರುಗಡೆ ಇರತಕ್ಕಂಥದ್ದು ಜಕ್ಕಪ್ಪನ ಕಟ್ಟೆ ಅಂತ ಇದೆ. ಅಲ್ಲಿ ಬಸರಾಳ್ಗೂ ಮತ್ತು ನಮ್ಮ ದುದ್ದಕ್ಕೂ ರಾಜರುಗಳಿಗೆ ಒಬ್ರಿಗೊಬ್ರು ವೈಷಮ್ಯ ಬಂದಾಗ ಅದರಲ್ಲಿ ಜಕ್ಕಪ್ಪನ ಕಟ್ಟೆ ಅಂತ ಶಾಸನ ಮಾಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಆ ಕಟ್ಟೆ ಒಳಗಿರತಕ್ಕಂಥದ್ದು ನೀರನ್ನು ತಂದು ಇದಕ್ಕೆ ಅಭಿಷೇಕ ಮಾಡ್ತಿದ್ರು. ಆಮೇಲೆ ಎದುರುಗಡೆ ಇರತಕ್ಕಂತಹ ಕೆರೆ ಇದೆಯಲ್ಲ ನೋಡಿ, ಆ ಕೆರೆಯನ್ನು ತೀರ್ಥಸ್ಥಾನ ಅಂತ ಕರಿತಿದ್ರು. ಮೇಲ್ಕೋಟೆ ಬೆಟ್ಟದ ನೆರಳು ಇಲ್ಲಿಗೆ ಬೀಳುತ್ತೆ ಕೆರೆಗೆ. ಇದನ್ನು ಶುದ್ಧಿಯಾದಂತಹ ತೀರ್ಥ ಅಂತ ಹೇಳಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಉಪಯೋಗಿಸ್ತಿದ್ರು. ಇದು ಊರಿನ ಈಶಾನ್ಯ ಮೂಲೆಯಲ್ಲಿ ಇದೆ. ಯಾವುದೇ ಕಾರಣಕ್ಕೂ ಊರಿನ ಈಶಾನ್ಯ ಮೂಲೆಯಲ್ಲಿ ದೇವಸ್ಥಾನ ಏನಾದ್ರು ಹಾಳಾದರೆ ಅದು ಊರು ಉದ್ಧಾರ ಆಗೋದಿಲ್ಲ ಅಂತ ನಮ್ಮ ತಾತೆಯವರು ಹೇಳ್ತಾಯಿದ್ರು. ಇದು ಬಹುದಿನದಿಂದ ನನಗೆ ತುಂಬ ಆಸೆ ಇತ್ತು, ಅಯ್ಯೋ ಅನ್ಯಾಯವಾಗಿ ಹಾಳಾಗೋಯ್ತಲ್ಲ ಅಂತ. ಈಗ ಇಲ್ಲೇನಾಗಿದೆ ಅಂದರೆ ಅಲ್ಲಿ ಇರ್ತಕ್ಕಂತಹ ಗಣೇಶನ ದೇವಸ್ಥಾನವನ್ನು ಇಲ್ಲಿ ಅಂದರೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ಇಟ್ಟು ಅಭಿಷೇಕ ಮಾಡಿದ್ರೆ ಇದ್ರ ಸಂದಿಲಿ ನೀರು ಉತ್ತರಮುಖನಾಗಿ ಹರಿಯುತ್ತಿತ್ತು. ಅದಾಯ್ತಾ. ಒಳಗಡೆಗೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಲಿಂಗು ಕೂರಿಸಿದ್ರೆ ಅಭಿಷೇಕ ಮಾಡೋದು ನೀರು ಇದ್ರ ಸಂಜೆ ಅಲ್ಲಿ ಮುಂದ್ಗಡೆ ತುದಿ ಇದೆಯಲ್ಲ, ಅದ್ರ ತುದಿಯಿಂದ ಈಚೆಗಡೆ ಬರುತ್ತೆ. ಅಲ್ಲಿ ಇದನ್ನು ಇಲ್ಲಿ ಮೂರ್ತಿಯನ್ನು ಇಟ್ಟು ಹೊರಾಂಗಣ, ಇಲ್ಲಿ ಉತ್ಸವ ಮೂರ್ತಿಗಳನ್ನು ಇಲ್ಲಿಟ್ಟು ಈ ಒಳಭಾಗದಲ್ಲೇ ಪ್ರದಕ್ಷಿಣೆ ಮಾಡೋದಕ್ಕೆ ಅವಕಾಶ ಇತ್ತು ಅವತ್ತಿನ ಕಾಲದಲ್ಲಿ. ಅದನ್ನು ಹಾಳು ಮಾಡಿದ್ರು. ಅದೊಂದಾಯ್ತಾ. ಇದು ಸಂಕ್ರಾಂತಿ ಹಬ್ಬದ ದಿವಸ ಪೂರ್ತಿ ಎಲ್ಲವನ್ನು ಮುಚ್ಚಿದ್ರೂ ಸಹ ಅದು ಎಲ್ಲಿಂದ ಬೆಳಕು ಬರುತ್ತೆ ಅಂತ ಇವತ್ತಿನವರೆಗೂ ಅದನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಲಿಂಗ ಇರುತ್ತಲ್ಲ ನೋಡಿ, ಪಾದದಿಂದ ಹಿಡಿದು ನೆತ್ತಿಯವರೆಗೂ ಸಹ ಬೆಳಕು ಬರುತ್ತೆ. ಈಶ್ವರ ಲಿಂಗದ ಮೇಲೆ ಬೆಳಕು ಬರುತ್ತೆ. ಅದನ್ನು ನೋಡೋಕ್ಕೆ ಆಗೋದಿಲ್ಲ. ಅದಂದರೆ ಅದನ್ನು ಕಾಯ್ತಾ ಕೂತಿರಬೇಕು, ಟೈಮನ್ನು ವಾಚ್ ಮಾಡಬೇಕು. ಆದ್ದರಿಂದ ಏನೋ ಹಳೆಯ ಕಾಲದ ದೇವಸ್ಥಾನ ತುಂಬ ಶಿಥಿಲವಾಗಿ ಹೋಗಿತ್ತು.
ಪುಣ್ಯಾತ್ಮರು ನಮ್ಮ ಊರಿನ ಸಭಿಕರೆಲ್ಲ ಸೇರಿಕೊಂಡು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಇದೆ. ಆದ್ದರಿಂದ ಏನೋ ಅವರು ಸಹಕಾರದಿಂದ ಇದು ಒಳ್ಳೆಯದಾಗತ್ತೆ. ಅದು ಒಳ್ಳೆಯ ದೇವಸ್ಥಾನ. ಇಲ್ಲಿ ಏನಾರು ಮಾಡಿದ್ರೆ ಸುತ್ತ ಉತ್ಸವ ಮೂರ್ತಿಗಳು ಸುತ್ತ ಬರಬೇಕು. ಈಗ ಇಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗ ಅಲ್ಲಿ ಹಾಳಾಗಿ ಹೋಗಿದೆ. ಈಗ ಅದನ್ನು ಮಾಡಿದ್ರೆ ಉತ್ಸವ ಮೂರ್ತಿಗಳು ಇಲ್ಲಿ ಪ್ರದಕ್ಷಿಣೆ ಮಾಡಿ ನೆಕ್ಸ್ಟು ಹೊರಭಾಗದಲ್ಲಿ ಪ್ರದಕ್ಷಿಣೆ ಆಕಾರವಾಗಿ ಬರಬಹುದು. ಇವತ್ತಿಗೂ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪಾನ್ ಬಟ್ಲಲ್ಲಿ ಕೂರಿಸಿದ್ದೆ ಆದರೆ ಊರಿಗೆ ಇನ್ನೆಷ್ಟರ ಮಟ್ಟಿಗೆ ಹೆಸರುವಾಸಿ ಬರುತ್ತೋ ಇನ್ನೆಷ್ಟರ ಮಟ್ಟಿಗೆ ಉದ್ಧಾರ ಆಗುತ್ತೆ. ಅದನ್ನು ಮಾಡಬೇಕು ಅಂತ ಎಲ್ಲ ಊರಿನ ಸಭಿಕರು ಮಾಡಿದ್ದಾರೆ. ದೇವರು ಅವ್ರಿಗೂ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಒಂದು ಹೆಸರುವಾಸಿ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಆಸೆ. ಈ ದೇವಸ್ಥಾನದ ಎದುರ ಭಾಗದಲ್ಲಿ ಪೂರ್ವಾಭಿಮುಖವಾಗಿ 15 ಅಡಿ ಇರತಕ್ಕಂಥದ್ದು ಪೂರ್ತಿ ಶಿಲಾಶಾಸನ ಇತ್ತು. ಅದರಲ್ಲಿ ಗರುಡಗಂಬ ಇತ್ತು. ಮೇಲ್ಗಡೆ ಚೌಕದಲ್ಲಿ 4 ದೀಪವನ್ನು ಉರಿದು ಮಾಡೋ ಹಾಗೆ ಮಾಡಿದರು. ಅಲ್ಲಿಂದ ನೀವು ಯಾವಾಗಾದ್ರೂ ಮೇಲ್ಗಡೆ ಹೋಗಬೇಕು ಅಂತಂದರೆ ಇಲ್ಲಿ ಮೇಲೆ ಆಕಾಶ ಬುಟ್ಟಿ ಅಂತ ಇರ್ತಿತ್ತು. ಅದನ್ನು ಮೇಲಕ್ಕೆ ಹತ್ತಕ್ಕಾಗದೇ ಇರೋ ದೆಸೆಯಿಂದ ಉದ್ದವಾಗಿರೋ ಗಳುವಿನಲ್ಲಿ ಆ ದೀಪವನ್ನು ಹಚ್ಚಿ ಮಾಡ್ತಿದ್ರು. ಆದರೆ ಈಗ ಶಾಸನವೂ ಇಲ್ಲ, ಗರುಡಗಂಬನೂ ಇಲ್ಲ. ಆಮೇಲೆ ನಾವು ಚಿಕ್ಕಂದಲ್ಲಿ ನೋಡಿದ್ವಲ್ಲ, ನಾವು ಮಕ್ಕಳಲ್ಲಿ ನಮ್ಮ ತಾತ ಇದ್ರಲ್ಲ ನಾಲ್ನತ್ನವರು ಆ ಸಂದರ್ಭದಲ್ಲಿ. ಆಮೇಲೆ ಈಗಲೂ ಇಲ್ಲಿರತಕ್ಕಂತಹ ದೇವಸ್ಥಾನದಲ್ಲಿ ಚೌಕಾಕಾರ ಅಥವಾ ಆಯತಾಕಾರ ಏನು ಬರುತ್ತೆಯೋ ಅದನ್ನು ಅಳದು ಮಾಡಿದ್ರೆ ರಥವನ್ನು ಸುತ್ತಿಸಬಹುದು. ಗರುಡಗಮನ ಈಗಲೇ ಇವರು ಮಾಡಿದ್ರೆ, ಗರುಡಗಮನನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಇಷ್ಟೇ ದೂರದಲ್ಲಿ ಇರಬೇಕು ಅಂತ ಒಂದು ಲೆಕ್ಕ ಇದೆ. ಅದನ್ನು ಮಾಡಿದ್ರೆ ಊರಿಗೆ ಶೋಭಾಯಮಾನ. ಆಮೇಲೆ ಒಳಗಡೆಗೆ ಬನ್ನಿ ಇಲ್ಲಿ ಹಂತ ಇದೆಯಲ್ಲ ನೋಡಿ. ಈ ಹಂತದಲ್ಲಿ ಇಲ್ಲೊಂದು ರಂಧ್ರ ಇದೆ. ಇಲ್ಲಿ ರಂಧ್ರ ಇದೆ. ಈ ರಂಧ್ರದಲ್ಲಿ ಸಪ್ತಮಾತೃಕೆಯರು ಅನ್ನೋದು ಪ್ರತಿಷ್ಠಾಪನೆ ಇತ್ತು ಅವತ್ತು. ಅದು ಇಲ್ಲಿ ಬಿದ್ದಂತಹ ಮೇಲ್ಗಡೆ ನೀರೇನ ಹಾಕಿದ್ರೆ ಇಲ್ಲಿಂದ ಸೀದಾ ಲಿಂಗು ಇದೆಯಲ್ಲ ನೋಡಿ, ಅದ್ರ ಮೇಲೆ ಆ ನೀರು ಬೀಳ್ತಿತ್ತು ಇದರದ್ದು. ಆಮೇಲೆ ಈ ಮೇಲ್ಗಡೆ ಇದೆಯಲ್ಲ ನೋಡಿ, ಅಲ್ಲಿ ಒಂದನ್ನ ತಾಮ್ರದ ಬಿಂದೆ ಚೆಂಬನ್ನ ಇಟ್ಟು ಇದಕ್ಕೆ ನೀರನ್ನು ಹಾಕಬೇಕಾದಾಗ ಎಲ್ ಆಕಾರ ಅದ್ರ ಮೇಲೆ ಬಿದ್ದ ನೀರು ಈ ಲಿಂಗದ ಮೇಲೆ ಬೀಳ್ತಿತ್ತು. ಆಮೇಲೆ ಸಪ್ತಮಾತೃಕೆಯರು ಇಲ್ಲಿಂದ ಬಿದ್ದ ನೀರು ಕರೆಕ್ಟಾಗಿ ಅದ್ರ ಮೇಲೆ ಬೀಳ್ತಿತ್ತು. ಅಲ್ಲೊಂದು ಲೋವೆ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಬಿದ್ದ ನೀರು ಯಾವಾಗಲೂ ಉತ್ತರವನ್ನ ಉತ್ತರಕ್ಕೆ ಹರಿಬೇಕು ಅಂತ ನಿಯಮ ಇದೆ. ಆಮೇಲೆ ಇಲ್ಲಿ ನೋಡಿ ಬಾಗಿಲು ಇತ್ತಲ್ಲ, ಇಲ್ಲಿ ಬಾಗಿಲಿದೆ. ಇಲ್ಲಿ ಅದಕ್ಕೆ 3 ದ್ವಾರಗಳಿದೆ. ಯಾವುದು ಮೊದಲನೇದು ಅದು ಲಾಸ್ಟ್, ಎರಡನೇದು ಇದು, ಮೂರನೇದು ಇದು. ಆಯ್ತಾ? ನಾವೇನಾದ್ರು ಒಳಗಡೆಗೆ ಪ್ರಾಕಾರ ಬಂದರೆ ಪೂಜಾರರು ಮಾತ್ರ ಒಳಗಡೆ ಪ್ರವೇಶ. ಉಳಿದರೆ ಮಂತ್ರ ಘೋಷಣೆಯನ್ನು ಯಾರು ಮಾಡ್ತಾರೆ ಅವರು ಮಾತ್ರ ಇದಕ್ಕೆ, ಉಳಿದ ಭಕ್ತಾದಿಗಳು ಅಲ್ಲಿ. ಹೀಗೆ ಇಲ್ಲಿ 2 ದ್ವಾರಗಳಿತ್ತು. ಈಗ ಅದನ್ನ ನೆಕ್ಸ್ಟ್ ಮುಂದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಇದು 2 ಬಾಗಿಲಿತ್ತು. ಬಾಗಿಲು ಯಾವತ್ತು ದೇವಸ್ಥಾನಕ್ಕೆ 2 ಬಾಗಿಲು, ಒಂಟಿ ಬಾಗಿಲು ಇರಬಾರ್ದು. ಅದು ಮಾಡಿದ್ರೆ ಅದು ಸೂರ್ಯನ ಕಿರಣಗಳು ಒಳಗಡೆ ಪ್ರವೇಶ ಮಾಡಿದ್ರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ಬೀಳ್ತಿತ್ತು ಲಿಂಗಕ್ಕೆ. ಆದರೆ ಈಗಲೂ ಮಾಡಿದ್ರೆ ನಿಜವಾಗ್ಲೂ ನಾನು ನಮ್ಮ ಊರಿನವ್ರಿಗೂ ಹೇಳ್ತಾ ಇದ್ದೀನಿ, ಶಿವರಾತ್ರಿ ದಿವಸಕ್ಕೆ ಅದೇನಾರ ಕಷ್ಟ ಆಗಲಿ ಸುಖವಾಗಲಿ ಅದು ಇರಲಿ ಇಲ್ಲದ ಹೋಗಲಿ, ಅವತ್ತಿನ ದಿವಸಕ್ಕೆ ಒಂಚೂರು ಪೂಜೆ ಮಾಡಿಬಿಡ್ಬೇಕು ಅನ್ನೋ ಮನಸ್ಸು ನನಗೆ ತುಂಬ. ಅದು ಎಲ್ಲ ಇದು ರೆಡಿ ಆಗಲಿ ಅಂತ ಅನ್ಕೊಂಡಿದ್ವಿ. ಈಗ ಸಿಂಪಲ್ ಆಗಿ ಮಾಡುವ ಅವತ್ತಿನ ದಿವಸ 11ನೇ ತಾರೀಕು ಬೀಳ್ತದಲ್ಲ, ಅವತ್ತಿನ ದಿವಸಕ್ಕೆ ಅದು ಇರಲಿ ಇಲ್ಲದ ಹೋಗಲಿ, ಅಲ್ಲಿ ಒಂಚೂರು ಪೂಜೆನಾರ ಮಾಡಿಬಿಟ್ರೆ ಇವತ್ತು ನೀವು ಶುರು ಮಾಡಿದ್ರೆ ಪ್ರತಿ ವರ್ಷದ ಮಹಾಶಿವರಾತ್ರಿಗೆ ಇಲ್ಲಿರ್ತಕ್ಕಂಥ ಯಾರೇ ಆಗಲಿ ಬೇರೆ ಊರಿಗೆ ಹೋಗೋದು ಬೇಡ, ನಮ್ಮೂರಲ್ಲೇ ಇದೆ, ನಾವೇ ಮಾಡೋಣ ಅನ್ನೋ ಆಸೆ. ನೋಡಿ ಅಲ್ಲಿ ಇಟ್ಟಿಗೆ ಇದೆಯಲ್ಲ ನೋಡಿ, ಅಲ್ಲಿ ಸ್ವಲ್ಪ ಗೌರಿ ಗುಡಿ ಅಂತ ಇದೆ, ಅಲ್ಲಿ ಇಟ್ಟಿಗೆಯಿಂದ ಮುಂದಕ್ಕೆ. ಆಮೇಲೆ ಇಲ್ಲಿ ಆ ಮಳೆ ಬೆಳ್ಕೊಂಡಿದೆಯಲ್ಲ ನೋಡಿ, ಅಲ್ಲಿ ಚಚ್ಚೌಕವಾದಂತಹದ್ದು ಒಂದು ಜಾಗ ಇದೆ, ಕಲ್ಲು ಚಪ್ಪಡಿಗಳಿದೆ. ಅಲ್ಲಿ 7 ಕೊಪ್ಪರಕ್ಕೆ ಹಣ ಹೂತು ಹೋಗಿದೆ. ನಮ್ಮ ತಾತ ಹೇಳ್ತಿದ್ರು, ನಾನು ಚೆನ್ನಾಗೂ ಗೊತ್ತು. ಅದನ್ನು ಯಾರೂ ಶೋಧನೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಅದನ್ನು ಬಗೆದ್ರೆ ಕಂಚಿನ ರಥ ಹೂತು ಹೋಗಿದೆ ಅಂತ ನಮ್ಮ ತಾತ ಹೇಳ್ತಿದ್ರು. ನಾವೇನಾದ್ರು ಆಟ ಆಡೋಕ್ಕೆ ಹೋದರೆ ಅದ್ರ ಮೇಲೆ ಬೈಯೋರು,
ಅದರ ಮೇಲೆ ಹತ್ತಿ ತುಳಿತಾ ಇದ್ದೀರಾ, ಇಳಿತಿರೋ ಇಲ್ವೋ ಅಂತ ಅನ್ನೋರು. ಅದರಿಂದ ಹಳೆ ಕಾಲದ ಪ್ರತೀತಿ ಇದು ಇವತ್ತಿಗೂ ಇದೆ. ಆದರೆ ಅದನ್ನು ಶೋಧನೆ ಮಾಡೋಕ್ಕೆ ಆಗಿಲ್ಲ, ಮಾಡೋದು ಇಲ್ಲ. ಇದು ದೇವಸ್ಥಾನದ ದಕ್ಷಿಣ ದ್ವಾರದಲ್ಲಿ ಇದೆ. ಇಲ್ಲಿ ಶಾಸನಗಳು ಚಪ್ಪಡಿ ಆಕಾರದಲ್ಲಿ ಪೂರ್ತಿಯಾಗಿ 14 ಅಡಿ ಉದ್ದಾಗಲ. ಇವತ್ತಿಗೂ ಇದನ್ನು ಬಿಡಿಸಿದ್ರೆ ಇದರ ಕೆಳಭಾಗದಲ್ಲಿ ಅಂಥ ಕಂಚಿನ ರಥ ಹೂತೋಗಿದೆ ಮತ್ತು 7 ಕೊಪ್ಪರಕ್ಕೆ ಹಣ ಇದರಲ್ಲಿದೆ. ಇದನ್ನು ಓಪನ್ ಮಾಡಬೇಡಿ ಯಾರೂ. ಇವತ್ತಿಗೂ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಇದನ್ನು ಕ್ಲೀನ್ ಮಾಡಿಕೊಂಡು ಅದು ಕೆರೆಯಲ್ಲಿರ್ತಕ್ಕಂತಹ ನೀರನ್ನು ತಂದು ಈ ದೇವಸ್ಥಾನಕ್ಕೆ ಹೋಮ ಮಾಡಿದ್ರೆ ನಿಮ್ಮ ಊರು ಅಷ್ಟು ಅಭಿವೃದ್ಧಿ ಆಗುತ್ತೆ. ಇದನ್ನು ಆದಷ್ಟು ಬೇಗ ಇದನ್ನು ಬಿಡಿಸಿದ್ರೆ ನಮಗೆ ಒಳ್ಳೆಯದು. ಇದು ನಮ್ಮ ತಾಯಿಯ ತಂದೆಯವರು ನಮಗೆ ಚಿಕ್ಕತನದಲ್ಲಿದ್ದಾಗ ಕರ್ಕೊಂಬಂದು ಇಲ್ಲಿ ಹೇಳ್ತಿದ್ರು. ಆಗ ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವಿರಲಿಲ್ಲ. ನಾವು ಒಳಗಡೆ ಮೇಲ್ಗಡೆ ಎಲ್ಲ ಹತ್ತಿ ಓಡಾಡೋಕ್ಕೆ ಅಂತ ಮಾಡೋಕ್ಕೆ ನಮಗೆ ಆಸೆ, ಆದರೆ ಅವರು ಹತ್ತಿಸ್ಕೊಡ್ತಿರ್ಲಿಲ್ಲ. ಕೆಳಗಡೆಗೆ ಇರೋದು ದೇವಸ್ಥಾನದ ರೂಪದಲ್ಲಿದೆ, ಅದ್ರ ಮೇಲೆ ಹತ್ತಬೇಡಿ ಅಂತ ಹೇಳಿ ನಮ್ಮನ್ನು ಒಳಗಡೆಗೆ ಬಿಡ್ತಿರಲಿಲ್ಲ. ಇವಾಗಲೂ ಅದನ್ನು ಓಪನ್ ಮಾಡಿದ್ರೆ ಅದು ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ ಇದೆ. ನಿಮ್ದೇನೋ ಸಂಘ ಸಂಸ್ಥೆ ಹತ್ರ ಏನಾದ್ರು ಈಗ ಮಾಡ್ಕೊಂಡಿದ್ದೀವಿ ಸರ್. ಏನ್ ಹೆಸರಲ್ಲಿ ಮಾಡ್ಕೊಂಡಿದ್ದೀರಾ? ಭಕ್ತಿ ಸೋಮೇಶ್ವರ ಭಕ್ತಿ ಮಂಡಳಿ ಅಂತ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ರಯತ್ನ ಏನೋ ಸಂಘ ಸಂಸ್ಥೆ ಅಂದರೆ ಈ ದೇವಸ್ಥಾನ ಪೂರ್ತಿ ಇಷ್ಟು ಪಾಳು ಬಿದ್ದಿದೆಯಲ್ಲ, ಇಷ್ಟು ಅಂಥ ಗತವೈಭವದಲ್ಲಿದ್ದಂಥ ದೇವಸ್ಥಾನ ಇವತ್ತು ಜನ ಇಲ್ಲಿ ಈ ಕಡೆ ಕಣ್ಣೆ ತುಕ್ಸ್ ಕೂಡ ನೋಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತೈತಲ್ಲ ದೇವಸ್ಥಾನ ಅಂತೇಳಿ ನಾವೇ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಶ್ರೀ ಸೋಮೇಶ್ವರ ಭಕ್ತ ಮಂಡಳಿ ಟ್ರಸ್ಟ್ ಅಂತ ಅದನ್ನು ರಿಜಿಸ್ಟರ್ ಕೂಡ ಮಾಡಿಸಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲರ ಸಹಕಾರದಿಂದ ಈ ದೇವಸ್ಥಾನನ ಜೀರ್ಣೋದ್ಧಾರ ಕ್ರಿಯೆ ಮಾಡಬೇಕು. ಮತ್ತು ಈ ದೇವಸ್ಥಾನದಲ್ಲಿ ಮೊದಲು ನಡೀತಿದ್ದಂಥ ಪೂಜಾ ಪರಿಕರಗಳು ನಡೀಬೇಕು. ಇಲ್ಲಿ ಜನಗಳು ಬಂದು ಈ ದೇವಸ್ಥಾನನ ನೋಡಿ ಈ ಥರ ದೇವಸ್ಥಾನಗಳು ಪಾಳು ಬಿದ್ದಿರುವಂಥ ದೇವಸ್ಥಾನಗಳನ್ನ ನಾವು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥದ್ದು. ಈ ದೇವಸ್ಥಾನ ನಮಗೆ ಗಂಜಾಮ್ನಲ್ಲಿ ನೋಡುವಂಥ ಶಿವನ ದೇವಸ್ಥಾನ ನಮ್ಗೆ ಯಾವ ರೀತಿ ಇನ್ಸ್ಪೈರ್ ಆಯಿತೋ ಅದೇ ರೀತಿ ಈ ದೇವಸ್ಥಾನ ನೋಡಿ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಿ ತಮ್ಮ ಊರುಗಳಲ್ಲಿ ಪಾಳು ಬಿದ್ದಿರುವಂಥ ದೇವಸ್ಥಾನಗಳನ್ನ ಮತ್ತೆ ಜೀರ್ಣೋದ್ಧಾರ ಕ್ರಿಯೆನ ನಡೆಸುವಂತಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ, ಸರ್ಕಾರದಿಂದ ಆಗಿರ್ಬೋದು ಅಥವಾ ಊರಿನ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಕ್ರಿಯೆಯನ್ನು ಮಾಡಿ ಮತ್ತೆ ಇದನ್ನು ಗತವೈಭವನ ಮರುಕಳಿಸ್ಬೇಕು ಅನ್ನುವಂಥದ್ದು ನಮ್ಮ ಆಸೆ ಆಗಿದೆ. ಈ ದೇವಸ್ಥಾನದ ಕೆಲಸನ ಶುರು ಮಾಡೋಕ್ಕಿಂತ ಮುಂಚೆನೇ ನಮಗೂ ಈ ದೇವಸ್ಥಾನದ ವಿಚಾರವಾಗಿ ಅಂಥ ಮಾಹಿತಿಗಳೇನು ಇರಲಿಲ್ಲ. ದೇವಸ್ಥಾನ ಪಾಳು ಬಿದ್ದಿದೆಯಲ್ಲ, ಇದನ್ನು ಸ್ವಲ್ಪ ಸ್ವಚ್ಛತಾ ಕಾರ್ಯ ಮಾಡಬೇಕಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಮಾಡಿದ್ವಿ. ಆದರೆ ಈ ದೇವಸ್ಥಾನ ಕೆಲಸನ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದು ಈ ದೇವಸ್ಥಾನಕ್ಕೆ 500-600 ವರ್ಷ ಇತಿಹಾಸ ಇದೆ ಅಂತಂದರೆ ಇದು ಒಂದು ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕಲೆ ಆಗ್ತಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಸರಿಸುಮಾರು 1518ರಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ಅನ್ನುವಂಥದ್ದು ಗೊತ್ತಾಯಿತು. ಮತ್ತು ಜಕ್ಕಪ್ಪ ನಾಯಕ ಇದ್ರ ಬಗ್ಗೆ ಸ್ವಲ್ಪ ದಾಖಲೆ ಇದೆ, ಅದರ ಸಿಕ್ಕಿರುವಂಥದ್ದು PDF ಇದೆ, ಅದನ್ನು ನಿಮಗೆ ಕಳಿಸ್ಕೊಡ್ತೀವಿ. ಜಕ್ಕಪ್ಪ ನಾಯಕ ಅನ್ನುವಂಥವ್ರು ಈ ದೇವಸ್ಥಾನನ ಕಟ್ಟಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಮತ್ತು ಆ ಕಾಲಘಟ್ಟದಲ್ಲಿ ಈ ಇವತ್ತು ದುದ್ದ ಅಂತ ಏನು ಹೇಳ್ತೀವೋ ಈ ಊರಿನ ಹೆಸರು ನಗರೂರು ಅನ್ನುವಂಥ ಹೆಸರಲ್ಲಿ ಈ ಊರಿತ್ತು ಅನ್ನುವಂಥದ್ದು ಮಾಹಿತಿ ಕೂಡ ಅಲ್ಲಿದೆ. 1518ರಲ್ಲಿ ಕಟ್ಟಲಾಗಿತ್ತು ಅಂತ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಸೇರುವಂಥದ್ದು ಇವತ್ತು ನಮ್ಗೆ ಸಿಕ್ಕಿರುವಂಥ ಮಾಹಿತಿಲಿ 8 ಕುಂಟೆ ಈ ದೇವಸ್ಥಾನಕ್ಕೆ ಸೇರುವಂಥ ಜಮೀನಿದೆ ಅನ್ನುವಂಥದ್ದು ನಮ್ಗೆ ಸಿಕ್ಕಿರುವಂಥ ಮಾಹಿತಿ. ಮತ್ತು ಅದಲ್ಲದೆ ಈ ದೇವಸ್ಥಾನದಲ್ಲಿ ಶಿವಲಿಂಗನ ಅಭಿಷೇಕಕ್ಕೆ ಬಳಸಿದ್ದು ಇಲ್ಲೇ ಗಾಣ ಆಡಿಸಿ ಹುಚ್ಚೆಳ್ಳನ್ನ ಆವಾಗ ಎರಡವಾಗಿ ಬೆಳೀತಿದ್ರಂತೆ ಈ ಸುತ್ತಮುತ್ತಲ ಪ್ರದೇಶದಲ್ಲಿ. ಆ ಹುಚ್ಚೆಳ್ಳನ್ನ ತಂದು ಇಲ್ಲೇ ಆಡಿಸಿ ಎಣ್ಣೆ ತೆಗೆದು ಆ ಹುಚ್ಚೆಳ್ಳೆಣ್ಣೆಯಿಂದನೇ ದೇವರ ಅಭಿಷೇಕ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಜನಗಳು ಹೇಳ್ತಾರೆ. ಇಲ್ಲಿ ಇದನ್ನ ಯಂತ್ರಗಳಿಂದನೇ ಕ್ಲೀನ್ ಮಾಡಬೇಕಿತ್ತು ಆ್ಯಕ್ಚುಲಿ. ಬಟ್ ನಮ್ಮ ಯುವಕರುಗಳು ಎಷ್ಟು ಬಲಿಷ್ಠವಾಗೋರು ಅಂತ ಅಂದ್ಕೊಂಡ್ರೆ ನೀವು ಅಲ್ಲಿ ಸೈಡಲ್ಲಿ ನೋಡಿದ್ರೆ ಪೂರ್ತಿ ಇಲ್ಲಿವರೆಗೂ ಮಣ್ಣು ತುಂಬಿಕೊಂಡಿತ್ತು, ಇಲ್ಲಿವರೆಗೂ ತುಂಬಿತ್ತು ಮಣ್ಣು ಪೂರ್ತಿ. ಇದೆಲ್ಲ ಸೈಡೆಲ್ಲ ಕಿತ್ತು, ಗಿಡಗಳೆಲ್ಲ ಕಿತ್ತು ಪೂರ್ತಿ ಇಲ್ಲಿವರೆಗೂ ಮಣ್ಣಿತ್ತು, ಇಲ್ಲಿವರೆಗೂ ಮಣ್ಣಿತ್ತು. ಇದನ್ನೆಲ್ಲ ಮಣ್ಣೆಲ್ಲ ತೆಗೆದು ಅಲ್ಲೆಲ್ಲ ಬೇರ್ಗಳೆಲ್ಲ ಬೆಳ್ಕೊಂಡಿತ್ತು, ಬೇರ್ಗಳೆಲ್ಲ ಕತ್ತರಿಸಿ ಮತ್ತು ಒಳಗಡೆನೂ ಅಷ್ಟೇ ಇಲ್ಲೆಲ್ಲ ಪೂರ್ತಿ ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ರು ಅಂದರೆ ಇದನ್ನು ಕುರಿ ಕಟ್ಟೋಕ್ಕೆ ಯೂಸ್ ಮಾಡ್ತಿದ್ರು ಇದನ್ನು ಪೂರ್ತಿ. ಅದನ್ನೆಲ್ಲ ಮಾಡಿ ಎಲ್ಲ ತಿಪ್ಪೆಗಳೆಲ್ಲ ಹಾಕಿದ್ರು, ಅದೆಲ್ಲ ಎತ್ತಿಸಿ ತಿಪ್ಪೆಗಳೆಲ್ಲ ಎತ್ತಿಸಿ ಇಲ್ಲೆಲ್ಲ ತುಂಬ ಕ್ಲೀನ್ ಮಾಡಿ ಇವತ್ತು ಈ ಥರ ಇತ್ತ ಟೆಂಪಲ್ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡೋರು ಇವಾಗ ನಮ್ಮ ಹುಡುಗರುಗಳು. ಇಲ್ಲೊಂದು ಶಿಲಾಶಾಸನ ಇದೆ. ಶಿಲಾಶಾಸನದಲ್ಲಿ ಇಲ್ಲಿದ್ದಂಥ ಇದ್ರ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಎಲ್ಲ ಬರೆದಿದ್ದಾರೆ. ಆದರೆ ಇವತ್ತೆಲ್ಲ ನಶಿಸಿ ಹೋಗ್ಬಿಟ್ಟು ಇಲ್ಲಿ ಅಳಿದುಳಿದಂಥ ಒಂದು ಸ್ವಲ್ಪ ಮಾತ್ರ ಇಲ್ಲಿ ಓದೋಕ್ಕೆ ಸಿಗುವಂಥದ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಇದರಲ್ಲಿ ಎಷ್ಟು ಕಂಡಿದೆಯೋ ಅಷ್ಟು ಮಾಹಿತಿನೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು PDF ಫಾರ್ಮೆಟಲ್ಲಿದೆ.
ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಸಿಕ್ಕಿರುವಂಥ PDF-ನ ನಮಗೆ ಕೊಟ್ಟಿದ್ದಾರೆ. ಅದರದನ್ನು ನಾವಿಲ್ಲಿ ಏನಿದೆಯೋ ಅದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಸರ್ ಇವರು ಚೇತನ್ ಅಂತ, ನಮ್ಮ ಸೋಮೇಶ್ವರ ಭಕ್ತ ಮಂಡಳಿಯ ಟ್ರಸ್ಟ್ನ ಕಾರ್ಯದರ್ಶಿ ಇವರು ಚೇತನ್ ಅಂತ. ಈ ಊರಿನ ಪಾಳೆಗಾರ ಆದಂಥ ಜಕ್ಕಪ್ಪ ನಾಯಕ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ನಾವು ಅಲ್ಲಿಗೆ ಬಂದಿದ್ದೀವಿ. ದೇವಸ್ಥಾನ ಅಲ್ಲೇ ಇದೆ. ಇದ್ರ ಪಕ್ಕದಲ್ಲೇ ಜಕ್ಕಪ್ಪ ನಾಯಕ ಕಟ್ಟೆ ಕೂಡ ಇಲ್ಲೇ ಇದೆ. ನಾವು ಎರಡನ್ನೂ ಇಲ್ಲಿ ಬಂದು ನೋಡೋಣ. ದೇವಸ್ಥಾನ ಅಲ್ಲೇ ಇದೆ. ದೇವಸ್ಥಾನ ಒಂದು ಸ್ವಲ್ಪ ದೂರದಲ್ಲಿ ಕಟ್ಟೆ ಮತ್ತು ಅವರ ಸಮಾಧಿ ಇರೋದು. ಮೊದಲು ಅವರ ಸಮಾಧಿ ನೋಡೋಣ. ಹೆಂಗೆ ಹೋಗೋದು ಕಿರಣ್? ಇಲ್ಲ ಮುಳ್ಳಿನ ಗಿಡಗಳಲ್ಲ. ಚೌಡೇಶ್ವರಿ ದೇವಸ್ಥಾನ ಫುಲ್ಲು ಸೇಮ್ ಇದೇ ಪೀರಿಯಡಲ್ಲಿ ಕಟ್ಟಿರೋದು. ಅದನ್ನು ಇಲ್ಲಿ ಈ ರೀತಿ ಬಂದರೆ 4 ಕಂಬಗಳು ಇಲ್ಲಿ ಮೇಲ್ಛಾವಣಿ ಎಲ್ಲ ಇದ್ದಿರಬೇಕಿತ್ತು. ಇವಾಗ ಈ ಕಂಬಗಳು ಮಾತ್ರ ಕಾಣ್ತಾ ಇದೆ. ಕೆಲವು ಕಂಬಗಳು ಕೆಳಗೆ ಬಿದ್ದಿದೆ, ಅಂದರೆ ಮೇಲ್ಛಾವಣಿ ಇದ್ದಿರಬೇಕಿತ್ತು ಇಲ್ಲಿ. ಇದು ಜಕ್ಕಪ್ಪನವರ ಸಮಾಧಿ. ಆ ಕಾಲದಲ್ಲಿ ಮೆರೆದಂಥ ಅವರು ಈಗ ನಮ್ಮ ಇವಾಗಿನ ಪೀಳಿಗೆ ಏನಿದೆ ಅದನ್ನು ಈ ಥರ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ನಾವು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಟೆಂಪಲ್ ಏನಿದೆ, ನಮ್ಮ ಊರಿಗೆ ಸಂಬಂಧಪಟ್ಟ ಹಿಸ್ಟಾರಿಕಲ್ ಪ್ಲೇಸಸ್ ಏನಿದೆ 1 by 1 ಕ್ಲೀನ್ ಮಾಡ್ತೀವಿ. ಈಗ ನಮ್ಮ ಟೆಂಪಲ್ ಮುಗಿದಷ್ಟೇ ನೆಕ್ಸ್ಟು ನಮ್ದು ಇದೆ ಪ್ಲ್ಯಾನು. ಇದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಮುಂದೆ ಏನಿದೆ ಅದೆಲ್ಲ ನಾವು ಕ್ಲೀನ್ ಮಾಡ್ತೀವಿ. ಇಲ್ಲಿ ಬನ್ನಿ ಮರ ಐತೆ. ದಸರಾ ಟೈಮಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಉತ್ಸವ ನಡೀತೈತೆ. 2 ದಿನ ಮುಂಚೆ ಈ ಹಿರೀಕರಿಗೆ ಹೇಳೋರು ಒಂದು ಜೀವದ ಮಲ ಹಿಡ್ಕೊ ಬನ್ನಿ ಅಂತ. ಒಂದು ಜೀವದ ಮಲವ ಹಿಡ್ಕೊಬಂದು ಅದಕ್ಕೆ ಒಂದು ಚಿನ್ನದ ತಾಲಿ ಕಟ್ಟಿ ಉತ್ಸವ ಮಾಡ್ಕೊಂಡು ಆ ಒಂದು ಚಿನ್ನದ ತಾಲಿ ಕಟ್ಬಿಟ್ಟು ಆ ಮಲವ ಬಿಟ್ಬಿಡೋರು. ಬಿಟ್ಬಿಟ್ಟು ಬೆಳಿಗ್ಗೆ ಹೋಗಿ ಬಿಟ್ಟ ಮಲವ ಆ ಮಲ ಇಂಥ ಕಡೆಗೆ ಹೋಯ್ತು ಅಂದ್ಬಿಟ್ಟು ಚಿನ್ನದ ತಾಲಿ ಹಾಕ್ತಿದ್ರಲ್ಲ ಕತ್ತಿಗೆ, ಆ ತಾಲಿಯ ಪುನಃ ಮಲವ ಹಿಡ್ಕೊಬಂದು ಆ ತಾಲಿ ಬೀಚ್ಕೊಬಂದು ಹಿಡ್ಕೊಬಂದು ಆ ತಾಲಿಯ ತಗೊಬಂದು ದೇವಸ್ಥಾನಕ್ಕೆ ಕೊಡ್ತೀವಿ. ಜಕ್ಕಪ್ಪ ನಾಯಕದು ಸಮಾಧಿ ಅಂತ ನಮ್ಮ ತಾಯಿ ನಮಗೆ ಹೇಳ್ತಿದ್ರು. ಗಡ್ಗಪ್ಪ ಅಂತ ನಮ್ಮ ತಾಯಿಯ ಐನ ಹೆಸರು. ಅವರು ನಮ್ಮ ತಾಯಿಗೆ ಹೇಳಿ ನಮ್ಮ ತಾಯಿ ನನ್ನ ಜೊತೆ ಹೇಳೋದು. ಇವಾಗ ನೀವು ನೋಡ್ತಾ ಇರೋ ಕೊಳ ಆ ದೇವರಿಗೆ ಸಂಬಂಧಪಟ್ಟ ಕೊಳಗನೆ ಕೂಡ ಇದು ಆಗಿದೆ. ಬಟ್ ಇವಾಗ ಇದು ಈ ರೀತಿಯಲ್ಲಿ ತುಂಬಾ ಹಾಳಾಗಿದೆ. ಸ್ವಲ್ಪ ಸಮಯ ಕೂಡ ಹಿಡಿಯುತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ. ನಾವು 1 by 1 ಕ್ಲೀನ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ನಾವು. ಸೊ ನಿಮ್ಮೆಲ್ಲರ ಸಹಕಾರ, ನಮ್ಮ ಊರಿನ ಯುವಕರ ಸಹಕಾರ ತಗೊಂಡು ನಾವು ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡ್ತೀವಿ ಸರ್. ಅಲ್ಲಿ ಇದ್ದಿದ್ದ ಶಾಸನ ಇಲ್ಲಿತ್ತಲ್ಲ, ಇಲ್ಲಿ ಇದೆಯಲ್ಲ ಆ ನೇರದಲ್ಲಿ ಇತ್ತು. ಅಲ್ಲಿಂದ ತೆಗೆದು ಇವಾಗ ಅಲ್ಲಿ ಹಾಕಿರೋದಲ್ವಾ? ಇಲ್ಲಿ ದುದ್ದ ಗ್ರಾಮದಲ್ಲಿ ಒಂದು ಕರಿಕಲ್ ಅಂತಿದೆ. ಇಲ್ಲಿ ಗ್ರಾಮಸ್ಥರು ಈ ಕರಿಕಲ್ಲಿನ ಬಗ್ಗೆ ತುಂಬಾ ವಿಶೇಷವಾದಂಥ ಒಂದು ಸಂಗತಿ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ದುದ್ದ ಗ್ರಾಮದ ಹಳೆ ಊರಿಗೂ ಹೆಬ್ಬಾಗಿಲಿದು. ಈ ಕರಿಕಲ್ಲು ಸುಮಾರು ದುದ್ದ ಹೋಬಳಿಗೆ ಬರಬೇಕಾದ್ರೆ ಬಸರಾಳಲ್ಲಿ ಇದ್ದಂಥದ್ದು. ಆ ಬಸರಾಳಿಂದ ತರುವಾಗ ನಮ್ಮೂರ ದುದ್ದದ ಪಾಳೆಗಾರರು ತಂದು ಈ ದುದ್ದಕ್ಕೆ ಈ ಕರಿಕಲ್ಲನ್ನು ನಿಲ್ಲಿಸಿದ್ರು. ಆ ಬಸರಾಳಿಗೂ ನಮಗೂ ಈಗಲೂ ಸುದ ವೈರಾಗ್ಯವೂ ಇದೆ. ಅಲ್ಲಿಂದ ತಂದರೆ ನಾವು ಯಾವುದೂ ಇಲ್ಲಿ ಯಶಸ್ವಿ ಆಗೋದಿಲ್ಲ. ಅಲ್ಲಿಂದ ತಂದು ಈ ಕರಿಕಲ್ಲನ್ನು ನಿಲ್ಲಿಸ್ಕೊಂಡಿದ್ದೀವಿ. ಇದು ರಾಜರ ಹೆಂಡತಿ ತಲೆ ಹೋಗ್ತಿದೆ ಇಲ್ಲಿ ಇದೆ. ಅದಕ್ಕೆ ಅವ್ರ ಹೆಂಗಸರು ಇಲ್ಲಿಗೆ ಬಂದರು. ಅವ್ರ ಯಜಮಾನ್ರು ತಂದು ಇಲ್ಲಿ ಸೆರೆ ಹಿಡ್ದಿದ್ರು ಅಂತ. ಇವ್ರು ನಮ್ಮೂರು ಪಾಳ್ಯಗಾರರು ಸೆರೆ ಹಿಡ್ದಿದ್ದಾಗ ನಮ್ಮ ಯಜಮಾನ್ರು ತಂದು ಹಿಂಗೆ ಸೆರೆ ಹಿಡ್ಕೊಂಡಿದ್ರು ಅಂತ. ಅವ್ರ ಹೆಂಗಸರು ಇಲ್ಲ ತಂದಾಗ ಅವ್ರ ಹೆಂಗಸರು ತಲೆನೇನು ಅವತ್ತಿನ ಕಾಲದಲ್ಲಿ ಇಲ್ಲಿ ಊಟ ಹಾಕಿರೋದು. ಹಾಂ, ಇಲ್ಲಿ ಕರಿಕಲ್ ಅಂತ ಹೇಳೋದು. ಇದು ರಾಜರ ಹೆಂಡತಿ ತಲೆನ ಇಲ್ಲಿ ಊತ ಹಾಕಿರೋದು ಸರ್. ಕೆಳಭಾಗದಲ್ಲಿ ಈ ಕಲ್ ಕೆಳಭಾಗದಲ್ಲಿ ಅಂತನಾ? ಆಮೇಲೆ ಈ ಥರ ಕಟ್ಸಿದ್ದಾರೆ ಅಲ್ವಾ? ಬಸರಾಳಿಂದ ತಂದಿರೋಂಥ ಕಲ್ಲು ಇದು. ನಿಮ್ಮ ಹೆಸರು ಹೇಳ್ಬಿಡಿ. ತಿಮ್ಸಟ್ಟಿ ಅಂತ. ತಿಮ್ಸಟ್ಟಿ ಪುರುಷೋತ್ತಮ್. ಹೆಸರು DP ಚೆನ್ನಪ್ಪಶೆಟ್ಟಿ.
ಈಗ ನಮ್ಮ ದುದ್ದ ಗ್ರಾಮಕ್ಕೂ ಬಸರಾಳ್ಗೂ ದುದ್ದಕ್ಕೂ ಯಾವುದು ಎಣ್ಣೆ ಆಗಲಿ ಹೆಣ್ಮಕ್ಳು ತರೋದು ಕೊಡೋದು ಯಾವುದೂ ಇಲ್ಲ. ಮತ್ತು ದನ ಕರುಗಳು ಯಾವುದನ್ನೂ ತರೋದು ಯಾವುದೂ ಮಾಡಲ್ಲ. ಈ ಕಲ್ಲ ಬಸರಾಳಿಂದ ತಗೊಬಂದು ಜಕ್ಕಪ್ಪ ನಾಯಕ ಅಂತ ನಾಯಕರು ಇದ್ದಲ್ಲ, ಅವಾಗ ಪಾಳ್ಯಗಾರರು ತಂದೆ ಇದು ಮಾಡಿರೋದು. ಒಂದು ಹೆಣ್ಣಿನ ವಿಷಯಕ್ಕೋಸ್ಕರ ತಂದೆ ಇದು ಮಾಡಿರೋದು. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಐನೂರು ಬರ್ತಿದ್ರು. ಇಲ್ಲೆಲ್ಲ ಬಂದಾಗ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಿದ್ರು. ಅಲ್ಲಿ ಬಂದಾಗ ಇದೇ ಮಾರ್ಗದಲ್ಲಿ ಹೋಗ್ಬಿಟ್ಟು ಆ ಕಲ್ಲ ಮೇಲೆ ನೀರು ಹೂವು ಹಾಕ್ಬಿಟ್ಟು ಹೋಗೋ ಪದ್ಧತಿ ಇತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಜನಾರ್ದನ ಅಂತ, DR ಜನಾರ್ದನ ಅಂತ. ದುದ್ದ ಗ್ರಾಮದಲ್ಲಿರುವಂಥ ಇನ್ನೊಂದು ಮಹಾದ್ವಾರ ಕೂಡ ನಾವು ಹೋಗಿ ನೋಡೋಣ. ಈ ಹೆಬ್ಬಾಗಿಲನ್ನ ಸ್ಥಾಪಿಸಲ್ಪಟ್ಟಿದ್ದು ನಮ್ಮ ಊರ ಪಾಳೆಗಾರರ ಕಾಲದಲ್ಲಿ ಇದು ಸ್ಥಾಪಿಸಲಾಗಿದೆ. ಈ ದಿನಗಳಲ್ಲಿ ವಿಶೇಷವಾಗಿ ಏನು ಇದನ್ನು ಉಪಯೋಗಿಸಲ್ಲ. ಹಬ್ಬ ಹರಿದಿನಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಆಮೇಲೆ ಯುಗಾದಿ ಹಬ್ಬದಲ್ಲೂ ಇದನ್ನು ಉಪಯೋಗಿಸ್ತಾರೆ. ಮತ್ತು ಯಾರೋ ಸತ್ತರೆ ಅದು ಸ್ವಲ್ಪ ವಿಶೇಷ ದಿನಗಳಲ್ಲಿ ಇದನ್ನೇ ದಾಟ್ಕೊಂಡೇ ಹೋಗ್ತಾರೆ. ಇವಾಗಲೂ ಮಾಡ್ತಾರೆ. ಇಲ್ಲಿ ಒಂದು ದೇವ್ರನ್ನ ಸ್ಥಾಪಿಸಿ ಅದಕ್ಕೆ ಎಡೆಗಳನ್ನು ಇವಾಗಲೂ ಇಡ್ತಾರೆ, ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ. ಅದು ಬಿಟ್ಟರೆ ಯುಗಾದಿ ಹಬ್ಬದಲ್ಲಿ ಒಂದು ಕಾಯಿ ಕಟ್ಟಿ ಕಲ್ಲೊಡೆ ಪದ್ಧತಿ ಇವಾಗಲೂ ಕೂಡ ಇದೆ. ಅದನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ನಮ್ಮ ಊರುಗಳಲ್ಲಿ. ಇಲ್ಲಿ ಒಂದು ಶಾಸನ ಇದ್ದಂಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಾಗಿಲು ಇದ್ದಿರಬೇಕು ನೋಡಿ. ಯಾವ ಥರ ಇನ್ನೊಮ್ಮೆ ಹೇಳಿ. ಇಲ್ಲಿ ಕಳ್ಳ ಕಟ್ಬಿಡ್ತಾರ ಸ್ವಾಮಿ ಕಾಯ ನಿಂತ್ಕೊಂಡಿ ರೋಡಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿತಾರೆ. ಕಾಯಿ ಹೊಡಿಬೇಕಂತನಾ? ಅದು ಉಗಾದಿ ಹಬ್ಬದಲ್ಲಿ. ಇಲ್ಲೇ ಅಂತ ಮಾಡ್ತಾರೆ. ಅಮ್ಮನ ಒತ್ಕೊಂಡು ಕಾಡಕ್ ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಕಾಡಲ್ಲಿ ಏನಕ್ಕೆ ಬಿಡೋದು? ಕಾಡಲ್ಲಿ ಏನಕ್ಕೆ ಬಿಡೋದು ಅಮ್ಮನ? ಬಿಡ್ತಾರೆ ಸ್ವಾಮಿ. ಎಲ್ಲಿಗೆ ಕಾಡಕ್ ಬಿಡ್ಬೇಕು ಅಮ್ಮನ ಪೂಜೆ ಹಂಗೆಲ್ಲ ಮಾಡ್ತಾರೆ. ಎಲ್ಲಿ ಕೂರ್ಸೋದು? ಇಲ್ಲೇ ಇಲ್ಲಿ ಕೂರ್ಸೋದ? ವರ್ಷಕ್ಕೊಮ್ಮೆ. ಏನಿದೆ ಇಲ್ಲಿ? ತಲೆ ಇದೆ ಸ್ವಾಮಿ. ಯಾವ್ದು ತಲೆ? ಅದು ಮುನ್ಸರ್ದು ಹೆಂಗ್ಸಂದು ತಲೆಯ ಕಡ್ದು ಇಲ್ಲಿ ಊತವ್ರೆ. ಇಲ್ಲಿ ಊತವ್ರ? ಇಲ್ಲೇ ತೋಡಿದ್ರೆ ಸಿಗ್ತದೆ. ಅದು ಹೆಂಗ್ ತಿದ್ದವ್ರೆ ಏನ್ಬೇಡ, ತೋಡ್ಬೇಕಿದ ಅದು ಮಾಡ್ಕೊಂಡು. ಆಯ್ತು, ಮಾಡ್ಕೊತೀನಿ. ಇಲ್ಲೊಂದು ಕಲ್ಲು ಕಾಣುತ್ತೆ ಅಂತೆ, ಅದಕ್ಕೆ ನಾವು ಚೆಕ್ ಮಾಡ್ತಾ ಇದೀವಿ. ಓಹೋ, ನೋಡುವುದು ಕಲ್ಲು ಕಾಣ್ತಾ ಇದೆ. ಸರ್ ಆಯ್ತು, ಇನ್ನು 3 ಸಲ ನಾನು ಸರಿ ಸರ್. ಏನೇನು ಕಾಲೇನೆ ಊದ್ಕೊಬಿಟ್ರೆ ಮಾತಾಡ್ತೀನಿ. 4 ಗಂಟೆ ಹತ್ರ ಬಂದು ಕಾಯಿ ಹೊಡೆದು ಪೂಜೆ ಮಾಡಿ ಮಂಡಿಯ 3 ಸತಿ ಹೋಗಿಸ್ತಾರೆ. ಅದಕ್ಕೆ ಇವಾಗಲೂ ಮಾಡ್ತಿರ್ತಾರೆ ಅದು. ಮಾಡ್ತಾ ಇರ್ತಾರೆ ಸ್ವಾಮಿ. ಇದೆಯಮ್ಮ? ನಾವೆಲ್ಲ ತೆಗ್ದು ಪೂಜೆ ಮಾಡುದಲ್ವಾ? ಎಲ್ಲೆಲ್ಲಿಂದ ಬರ್ತಾರೆ ಸ್ವಾಮಿ ಅಪ್ಪ. ಪೂಜೆ ಮಾಡ್ಕೋಗಿ ಎಲ್ಲೆಲ್ಲಿಂದ ಬರ್ತಾರೆ. ಯಾವಾಗ ಪೂಜೆ ಮಾಡೋದು? ಪೂಜೆ ಯಾವಾಗ್ಲಾರು ಮಾಡ್ಬೋದು ಸ್ವಾಮಿ. ಮಂಡಿನ ಒತ್ಕೊಬಿಟ್ರೆ ಯಾವಾಗ್ಲಾರು ಪೂಜೆ ಮಾಡ್ಬೋದು. ಹಂಗ್ ಮಾಡ್ತಾರೆ. ತೆಗಿ ಚೆನ್ನಾಗಿ. ಆ ಕಾಲದವರು ಮಾಡಿದ್ರು. ಇನ್ನೇನೋ ವಿಶೇಷತೆ ಇದೆಯಾ? ಇಷ್ಟೇ ಸ್ವಾಮಿ. ನಿಮ್ಮ ಹೆಸರು ಹೇಳ್ಬಿಡಿ. ಚಿಕ್ಕಮ್ಮ. ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಇಲ್ಲಿ ಸಿಕ್ಕಿದ್ದಾರೆ, ಅವರು ಮಾತಾಡ್ಸೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಮುತ್ತಗೆರೆ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುದೇಶ್ ಅವರ ಯೂಟ್ಯೂಬ್ ಚಾನಲನ್ನು ತುಂಬ ದಿನಗಳಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆಯ ವಿಡಿಯೋಗಳನ್ನು ಮಾಡ್ತಾರೆ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳನ್ನು ವೀಕ್ಷಕರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಮತ್ತು ಈ ಬೈ ಚಾನ್ಸ್ ನಾವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸುದೇಶ್ ಅವರನ್ನ ನೋಡಿದ್ವಿ. ತುಂಬ ದೂರಕ್ಕೆ ಹೋಗಿ ಸುದೇಶ್ ಅವರಂತ ನಮ್ಗೆ ನೆನಪು ಬಂದು ವಾಪಸ್ ಬಂದು ಮಾತಾಡಿಸ್ಬೇಕು, ಅಂಥವ್ರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ತುಂಬ ಆಸೆ ಆಯಿತು ನಮಗೆ. ಬಂದು ಅವರು ಸಹ ದೇವಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಊರಿನ ಜೊತೆಗೆ ಸೇರಿ ಕೈ ಜೋಡಿಸ್ಲಿ, ನಮ್ಮ ಪರಂಪರೆ ಉಳಿಲಿ ಅಂತ ಕೇಳ್ಕೊಳ್ತಾರೆ. ಇವಾಗ ನೀವು ನೋಡ್ತಾ ಇರೋ ಈ ಬಸವನ ಕಲ್ಲು ನಮ್ಮ ಸೋಮೇಶ್ವರ ಟೆಂಪಲ್ಗೆ ಸಂಬಂಧಪಟ್ಟಿದ್ದಂತಹ ಈ ಬಸವನ ಕಲ್ಲು. ಬಟ್ ಯಾರನ್ನ ಇದನ್ನು ತಂದಿಲ್ಲಿಟ್ಟು ಇಲ್ಲಿ ಪೂಜಿಸ್ತಿದ್ದೀವಿ ಇವಾಗ. ಏನು ಕಾರಣಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಇದು ಇಲ್ಲಿ ಇವಾಗ ಪೂಜಿಸಲ್ಪಡ್ತದೆ. ಈಗ ದುದ್ದ ಗ್ರಾಮದಲ್ಲಿರುವಂಥ ಕೆರೆ ಕೂಡ ನೋಡೋಣ. ಈ ಕೆರೆ ನಮ್ಮ ಊರಿನ ಜಕ್ಕಪ್ಪ ನಾಯಕರ ಪಾಳೆಗಾರರ ಕಟ್ಸಿರೋ ಕೆರೆ ಇದು. ಈ ಕೆರೆ ಇನ್ನೊಂದು ವಿಶೇಷತೆ ಏನಂತಂದರೆ, ಪ್ರತಿ ವರ್ಷ ರಥಸಪ್ತಮಿ ದಿನದಂದು ಮೇಲ್ಕೋಟೆಯಲ್ಲಿರೋ ಯೋಗ ನರಸಿಂಹಸ್ವಾಮಿ ಬೆಟ್ಟದ ನೆರಳು ಈ ಕೆರೆ ಮೇಲೆ ಬೀಳುತ್ತೆ.
ನೀವು ಮುಂದೆ ಆ ಕಲ್ಲು ನೋಡಿದ್ರೆ ನಮ್ಮ ಊರಿನ ಇತಿಹಾಸ ಸಾರುವಂತಹ ಸುಮಾರು ಈ ಥರ ಪಳೆಯುಳಿಕೆಗಳು ತುಂಬಾ ಸಿಗುತ್ತೆ. ಬನ್ನಿ ಅಲ್ಲೋಗಿ ನೋಡೋಣ. ಈ ಕಲ್ಲು ಸ್ವಲ್ಪ ಮುಚ್ಚೋಗಿದೆ, ಬಟ್ ಇದನ್ನು ನಾವು ಪೂರ್ತಿಯಾಗಿ ತೆಗೆದು ನೋಡಿದ್ರೆ ನಮ್ಮ ಊರಿನ ಇತಿಹಾಸ ಸಾರುವಂಥ ಸುಮಾರು ಪಳ್ಳುಳಿಕೆಗಳು ಮತ್ತು ಕೆತ್ತನೆಗಳಲ್ಲಿ ನಾವು ಕಾಣ್ಬೋದು ಸರ್. ಜಕ್ಕಪ್ಪ ನಾಯಕರವರ ಆಳ್ವಿಕೆ ಕಾಲದಲ್ಲಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಕೆರೆನ ಕಟ್ಟಿಸಿದ್ದಾರೆ. ಆ ಕೆರೆ ಕಟ್ಟಿದ ಸಂದರ್ಭದಲ್ಲಿ ಈ ಕಲ್ಲಿನಲ್ಲಿ ಊತಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ನಿಮಗೆ ASL ಸಿಗುತ್ತೆ. ಇದೇ ಥರ ನಮ್ಮ ಊರಲ್ಲಿ ತುಂಬ ಈ ಥರ ಕಲ್ಗಳು ಸಿಗುತ್ತೆ ನೋಡ್ಲಿಕ್ಕೆ ನಿಮಗೆ. ಆಮೇಲೆ ಈ ಥರ ಕಲ್ಗಳನ್ನ ಉತ್ಖನನ ಮಾಡಿದಷ್ಟು ನಮ್ಮ ಊರಿನ ಸಂಪೂರ್ಣ ಇತಿಹಾಸ ನಿಮಗೆ ದೊರಕುತ್ತೆ ಸರ್. ಮಂಡ್ಯ ಜಿಲ್ಲೆಯ ದುದ್ದ ಗ್ರಾಮ, ಇಲ್ಲಿ ಒಂದು ವಿಶೇಷವಾದಂಥ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ. ಈ ಊರಿನ ಯುವಕರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಮಾಡುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈ ದೇವಸ್ಥಾನ ಒಳಗಡೆ ವಿಶೇಷವಾದಂಥ ಅಷ್ಟಭುಜ ಚೌಡೇಶ್ವರಿ ವಿಗ್ರಹ ಇದೆ. ಇವೆಲ್ಲವನ್ನು ಈ ಯುವಕರ ಜೊತೆ ಬನ್ನಿ ನೋಡೋಣ. ಇದೊಂದು ಪುರಾತನ ಸುಮಾರು 600-700 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಚೌಡೇಶ್ವರಿ ದೇವಸ್ಥಾನನ ನೋಡ್ಲಿಕ್ಕಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನೋಡಿದ್ರೆ ಅಂದಿನ ಕಾಲದಲ್ಲಿ ಒಂದು ಗತವೈಭವ ಇದ್ದು ಅಂಥ ಪೂಜಾ ಪುನಸ್ಕಾರ ನಡೀತಿದ್ದ ದೇವಸ್ಥಾನನ ಇವತ್ತು ಎಲ್ಲಿದೆ ದೇವಸ್ಥಾನ ಅಂತ ಹುಡುಕುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ದೇವಸ್ಥಾನ ನಾವು ಇವತ್ತು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಆ ದೇವಸ್ಥಾನ ಹೇಗಿದೆ ಅನ್ನೋವಂಥದ್ದನ್ನ ಒಂದು ನೋಡ್ಕೊಂಡೇ ಬಂದ್ಬಿಡೋಣ. ಈ ದೇವಸ್ಥಾನ ಇರ್ತಕ್ಕಂಥದ್ದು ದುದ್ದ ಗ್ರಾಮದಲ್ಲೇ, ಮಂಡ್ಯ ಮೇಲ್ಕೋಟೆ ಮೇನ್ ರೋಡಲ್ಲಿ ದುದ್ದ, ಇನ್ನೊಂದು ಹಾಫ್ ಕಿಲೋಮೀಟ್ರ್ ಇದೆ ಅನ್ನೋಗೆ ಒಂದು ಗದ್ದೆ ಬೈಲೊಳಗಡೆ ದೇವಸ್ಥಾನ ಇದೆ. ಹಿಂದೆ ಈ ದೇವಸ್ಥಾನಕ್ಕೆ ರಸ್ತೆ ಇತ್ತು, ಆದರೆ ಇವಾಗ ಆ ದೇವಸ್ಥಾನದ ಎಲ್ಲ ಒತ್ತುವರಿಯಾಗಿರ್ಬೋದು ಅನ್ನುವಂಥದ್ದು ನಮ್ಮದೊಂದು ಭಾವನೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಬೈರಾಪುರ ಅಂತ ಕರಿತಾಯಿದ್ರು ಈ ದೇವಸ್ಥಾನ ಇರುವಂಥ ಸ್ಥಳನ. ಮತ್ತು ಈ ದೇವಸ್ಥಾನಕ್ಕೆ ಎಷ್ಟು ಜಾಗ ಸೇರಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ನಾವಿನ್ನೂ ಕಲೆ ಹಾಕಬೇಕಾಗಿದೆ. ನವಿಲ್ ಹೋಗಿದ್ದಿದ್ದು. ಈಗ ನಾವು ಈ ಕಾಣ್ತಿರುವಂಥ ದೇವಸ್ಥಾನ ಅಷ್ಟಭುಜ ಚೌಡೇಶ್ವರಿ ದೇವಸ್ಥಾನ. ಇದೊಂದು ತುಂಬ ವಿಶೇಷವಾದ ಒಂದು ವಿಗ್ರಹ ಒಳಗಡೆ ದೇವಸ್ಥಾನ ಒಳಗಡೆ ಇದೆ. ಇದನ್ನು ಕೂಡ ನಮ್ಮ ಊರಿನ ಪಾಳೆಗಾರರಾದ ಜಕ್ಕಪ್ಪ ನಾಯಕರವರು ಕಟ್ಟಿಸಿರುವಂಥ ಒಂದು ಮಂದಿರ ಇದು. ಇದಕ್ಕೆ ಸುಮಾರು 500-600 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಆ ವಿಶೇಷತೆ ಏನಂತಂದರೆ ಇಲ್ಲಿ ತುಂಬಾ ಆ ಚೌಡೇಶ್ವರಿ ವಿಗ್ರಹ ಇದೆಯಲ್ಲ, ಅದು ತುಂಬಾ ವಿಶೇಷವಾಗಿದೆ. ಬನ್ನಿ ಆ ವಿಗ್ರಹ ಹೇಗಿದೆ ನೋಡೋಣ. ನೋಡ್ಬೋದು ಇವಾಗ ಈ ಟೆಂಪಲ್ ಯಾವ ಥರ ಆಗಿದೆ ಅಂತ. ತುಂಬಾ ಹಾಳಾಗಿದೆ. ಇದನ್ನು ನಾವು ತುಂಬ ಜಾಗರೂಕತೆಯಿಂದ ಮತ್ತು ಒಳಗಡೆ ಕಾಣ್ಬೋದು. ಒಂದು ಅಮೋಘವಾದ ವಿಗ್ರಹ ಕಾಣ್ಬೋದು ನೀವು. ಎಷ್ಟು ಸುಂದರವಾಗಿದೆ ಅಂತಂದರೆ ಮೇಲ್ಚಾಣೆ ತೆಗೆದು ನಮ್ಮೂರು 500 ವರ್ಷಗಳ ಇತಿಹಾಸ ಇದೆ ಅಂತ ನಮಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನಾವೇನು ಮಾಡಬೇಕಂದ್ರೆ ಇವಾಗಿನ ಪೀಳಿಗೆ ಇದನ್ನು ಕಾಪಾಡ್ಕೋಬೇಕು. ಏನು ಹಿಸ್ಟಾರಿಕಲ್ ಟೆಂಪಲ್ಸ್ ಇದೆ, ದೇವಾಲಯಗಳು ಮತ್ತು ಮಂದಿರಗಳು, ಗುಡಿಗಳು ಎಲ್ಲನೂ ಕಾಪಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಉಳಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ದೊಡ್ಡ ದೊಡ್ಡ ನಾಯಕರುಗಳು ಇದನ್ನು ನಮ್ಗೆ ಸ್ವಲ್ಪ ಸಹಕಾರ ಮಾಡಿ ಪ್ರೋತ್ಸಾಹ ನೀಡಿದ್ರೆ ಇದನ್ನು ಚೆನ್ನಾಗಿ ಕಾಪಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ನಾವು ಉಳಿಸ್ತೀವಿ ಮತ್ತು ಅವ್ರಿಗೂ ಒಂದು ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳ್ತೀನಿ. ನಾವೆಲ್ಲರೂ ಈ ಒಂದು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ಬೋದು. ಅದಕ್ಕಾಗಿ ಸೋಮೇಶ್ವರ ಭಕ್ತ ಮಂಡಳಿ ಟ್ರಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಕಿರಣ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಇದ್ದಾನೆ. ಇವಾಗ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸದ್ಯದಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಕೂಡ ಪ್ಲ್ಯಾನ್ ಇದೆ. ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದೂರದಲ್ಲಿ ಕಾಣ್ತಿರೋ ಬೆಟ್ಟ ಕಲ್ಲೇದೇವರ ಬೆಟ್ಟ ಅಂತ. ಈ ಊರಿಗೆ ಹೊಂದ್ಕೊಂಡಂಗೆ, ಈ ಕೆರೆಗೆ ಹೊಂದ್ಕೊಂಡಂಗೆ ಆ ಬೆಟ್ಟ ಇದೆ. ನೆಕ್ಸ್ಟ್ ನಾವು ಅಲ್ಲಿ ಅದನ್ನು ನೋಡ್ಬೋದು.